ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ಸಂಪರ್ಕಿಸಿ ಲೈಟಿಂಗ್ ಪಾಯಿಂಟ್, SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 082582304881. ಮೊಬೈಲ್ 9481752720. ಜಿಲ್ಲೆಯ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭ ಕೋರುವವರು ಜಯ ಕರ್ನಾಟಕ, ಶ್ರೀಮಾನ್ ಮುತ್ತಪ್ಪರಯ್ಯವರ ಜನಪರ ಸಂಘಟನೆ. ಉಡುಪಿ ಜಿಲ್ಲೆಯಲ್ಲಿ ಜನನಿ ದಿವಾಕರ್ ಶೆಟ್ಟಿಯವರ ಸಾಹಿತ್ಯ. ದುರ್ಬಲರ ಆಶಾಕಿರಣ, ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದನೆ, ಜನವಿರೋಧಿ ನೀತಿಗೆ ಪ್ರತಿಭಟನೆ, ಸಮಾಜಮುಖಿ ಅಭಿವೃದ್ಧಿಗೆ ಸೂಕ್ತ ವೇದಿಕೆ ಜಯ ಕರ್ನಾಟಕ. ಬನ್ನಿ, ಜಯ ಕರ್ನಾಟಕವನ್ನು ಸೇರಿ ನೊಂದವರಿಗೆ ಸಹಾಯ ಹಸ್ತವನ್ನು ಚಾಚೋಣ. ಜಯ ಕರ್ನಾಟಕ, ಉಡುಪಿ ಜಿಲ್ಲೆ. ಹೆಬ್ರಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕುಲಾಲ ಸಮಾಜದ ಗಣ್ಯರನ್ನು ಸನ್ಮಾನಿಸುವ ಕಾರ್ಯಕ್ರಮ ಇತ್ತೀಚೆಗೆ ಪೆರಡೂರು ಸಮೀಪದ ಬುಕ್ಕಿಗುಡ್ಡೆಯ ಕುಲಾಲ ಸಭಾಭವನದಲ್ಲಿ ನಡೆಯಿತು. ಉಡುಪಿ ತಾಲೂಕು ಪಂಚಾಯತ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪಕ್ಕಾಲು ರಾಮ ಕುಲಾಲ್, ರಾಜ್ಯ ಕುಲಾಲ ಅಭಿವೃದ್ಧಿ ಮಹಾಸಂಘದ ಸದಸ್ಯರಾಗಿ ಆಯ್ಕೆಯಾದ ಸತೀಶ್ ಕುಲಾಲ್, ಪೆರಡೂರು ಅನಂತ ಪದ್ಮನಾಭ ದೇವಳದ ವ್ಯವಸ್ಥಾಪಕರಾಗಿ ಆಯ್ಕೆಯಾದ ಹರೀಶ್ ಕುಲಾಲ್, ಕುಕ್ಕೆಹಳ್ಳಿ ಮಹಾಲಿಂಗೇಶ್ವರ ದೇವಳದ ವ್ಯವಸ್ಥಾಪಕಿಯಾಗಿ ಆಯ್ಕೆಯಾದ ರತ್ನ ಕುಲಾಲ್ ಅವರನ್ನು ಗಣ್ಯರು ಮತ್ತು ಸಾರ್ವಜನಿಕರು ಸನ್ಮಾನಿಸಿದರು. ಸನ್ಮಾನಕ್ಕೆ ಪ್ರತಿಯಾಗಿ ಮಾತನಾಡಿದ ರಾಮಕುಲಾಲ್ ಅವರು, ಜನರ ಅಭಿಮಾನಕ್ಕೆ ತಾನು ಚಿರಋಣಿ. ಈ ಸನ್ಮಾನದಿಂದ ತನ್ನ ಜವಾಬ್ದಾರಿ ಹೆಚ್ಚಿದೆ ಎಂಬುದಾಗಿ ಹೇಳಿದರು. ಇಲ್ಲಿ ನಮ್ಮ ಬೇರೆ ಗ್ರಾಮದವರು, ಎಲ್ಲ ಜಾತಿಯವರು ಎಲ್ಲ ನನಗೆ ನನ್ನ ಬಿಜೆಪಿಯ ಪ್ರೀತಿಯ ಹಿರಿಯ ಕಾರ್ಯಕರ್ತರು ಕೂಡ ಸಪೋರ್ಟ್ ಮಾಡಿದ್ದಾರೆ. ನಾನು ಇವತ್ತು ತಾಲೂಕು ಸದಸ್ಯನಾಗಬೇಕಾದ್ರೆ ನಾನು 2 ಸಲ ಗ್ರಾಮ ಪಂಚಾಯತಿಯಲ್ಲಿ ಸೋತು ನನಗೆ ರಾಜಕೀಯ ಬೇಡ, ನಮಗೆ ಸಂಘಕ್ಕೆ ನನಗೆ ಮುಂದೆ ಹೋಗಲಿಕ್ಕೆ ಏನು ಅವಕಾಶ ಸಿಗುತ್ತಿಲ್ಲ ಅಂತ ಹೆದರಿಕೆಯಲ್ಲಿ ಅಷ್ಟು ದಿವಸ ಧೈರ್ಯ ಸಿಗಲಿಲ್ಲ. ಆದ್ರೆ ಆ ಹೊತ್ತಿಗೆ ನಮ್ಮ ದೇವರಾಗಿ ಶಾಸಕರಾಗಿ ಶಾಸಕರು ಬಂದಾಗ ನನಗೆ ಧೈರ್ಯ ತುಂಬಿಕೊಟ್ಟರು. ನೀವು ಏನಿದ್ದೀರ ರಾಮಣ್ಣ, ನೀವು ಎದುರುಗಡೆ ನಾನಿದ್ದೇನೆ, ನಿಮಗೆ ಒಂದು ಅವಕಾಶ ಸಿಗ್ತದೆ. ಆದ್ರೆ ತಾಲೂಕು ಪಂಚಾಯತ್ ನಿಲ್ಲುವಾಗ ಧೈರ್ಯ ಇರಲಿಲ್ಲ. ನಾನು ಯಾಕಂದ್ರೆ ಒಂದು 500-600 ನೋಟಿಂದ ಒಂದು ಜಾಗದಲ್ಲಿ ಸೋತೆ. ಇನ್ನು ಇಡೀ 10,000 11,000 ಓಟಿ ಇರುವಂತಹ ಜಾಗದಲ್ಲಿ ನಾನು ಹೇಗೆ ಗೆಲ್ತೇನೆ ಅಂತ ಹೇಳಿ ನನಗೆ ಹೆದರಿಕೆ. ಆದ್ರೆ ಶಾಸಕರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ತಾಲೂಕು ಸದಸ್ಯನಾಗಿ ಇವತ್ತು ಉಪಾಧ್ಯಕ್ಷನಾಗಲಿಕ್ಕೆ ಕಾರಣ ಕೂಡ ಅವರು ನನಗೆ ಮಾಡಿಕೊಟ್ಟರು. ಅದರೊಟ್ಟಿಗೆ ರಘು ಭಟ್ರು, ನಮ್ಮ ಉದಯ್ ಕುಮಾರ್ ಶೆಟ್ಟರು, ಎಲ್ಲ ಬಿಜೆಪಿಯ ಹಿರಿಯ ಕಾರ್ಯಕರ್ತರು, ಹಾಗೆ ಸುರೇಶ್ ನಾಯ್ಕ ಕೂಡ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ರಾಜ್ಯ ಕುಲಾಲ ಅಭಿವೃದ್ಧಿ ಸಂಘದ ಸದಸ್ಯ ಸತೀಶ್ ಕುಲಾಲ್ ಅವರು ಸಭಿಕರನ್ನುದ್ದೇಶಿಸಿ ಮಾತನಾಡಿದರು. ನಾವು ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೇವೆ. ಈ ಒತ್ತಡ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನಮ್ಮ ಸುಮಾರು ವರ್ಷಗಳ ಈ ಕುಂಭ ಕಲಾ ನಿಗಮ, ಕುಂಬಾರ ಅಭಿವೃದ್ಧಿ ಮಂಡಳಿ ಬಹಳ ವರ್ಷದ ಒಂದು ಕನಸಿತ್ತು. ಅದನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾನ್ಯ ಯಡಿಯೂರಪ್ಪನವರು 2009ನೇ ಇಸ್ವಿಯ ಬಜೆಟ್ನಲ್ಲಿ ನಮ್ಮ
ರಾಜ್ಯ ಕುಂಬಾರ ಸಂಘಕ್ಕೆ ಸುಮಾರು 25 ಸೆಂಟ್ಸ್ ಜಾಗ, ಹಾಗೆ ಕುಂಬಾರಿಕಾ ಅಭಿವೃದ್ಧಿ ಮಂಡಳಿಯನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಗ್ರಾಮೀಣ ಜನತೆಯ ಮತ್ತು ಕುಲಾಲರ ಅಭಿವೃದ್ಧಿಯ ಆಶಾಕಿರಣ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಬಳಿಕ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಿದರು. 1 ಗಂಟೆಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟು ಸಮಾಜದ ಪರಿಚಯ ಯಾರು ಶಾಸಕಿಯಾದ ಸುರುಳು ಸ್ಪರ್ಧೆ ಸಂದರ್ಭದಲ್ಲಿ ಕಲ್ಪಾಡಿ ಗೊತ್ತಿನ ಅಂಚೆ 3 ಗಂಟೆ ಕಚೇರಿಪೇಟೆ ಮುಂದುವರಿಸುತ್ತದೆ. ಹೊಸ ಕ್ಷೇತ್ರ ವಿಂಗಡಣೆ ಬಂದರೆ ಈ 2 ಹುಟ್ಟೆಹಳ್ಳಿ ಬೈರಂಪಳ್ಳಿ ಒಂದು ಪಕ್ಕ ಸೇರ್ಪಡೆ ಬ್ರಹ್ಮಭಾಗದ ಪಂಚಾಯತಿಯಲ್ಲಿ ಈ ಕ್ಷೇತ್ರದ ಬೈದರು ಪಂಚಾಯತ್ ಪಕ್ಕದ ಸನ್ಮಾನ್ಯ ಸದಾನಗೌಡರು ಲೋಕಸಭಾ ಸದಸ್ಯರಾದ ಸಂದರ್ಭದಲ್ಲಿ ಸನ್ಮಾನ ಸ್ವೀಕಾರ ಮಾಡಬೇಕು. ಬಹುಶಃ ಒಂದು ಪ್ರೀತಿ ವಿಶ್ವಾಸಕ್ಕೆ ಅಪಾಯ ಆಗಿದೆ. ಸತೀಶರ ಬಗ್ಗೆ, ರಾಮಣ್ಣನ ಬಗ್ಗೆ ಮಸ್ತ್ ನಮ್ಮ ಬಹುಶಃ ಈ ಸಂಘಗೋಸ್ಕರ ಮಸ್ತ್ ಕೆಲಸ ಕಾರ್ಯ ಮಾಡಿದ್ದಾರೆ. ಪ್ರತಿಭೆ ಹೋಗುತ್ತೆ. ನಾವೇನು ಕೆಲಸ ನಾಡೋದು ಬರ್ತದೆ, ಕೆಲಸ ನಮ್ಮ ಮೇಲೆ ಐತೆ ಕಿರೋಡ್ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ರೂಪ ಒಂದು 5 ಜನ ರಾಜ್ಯೋತ್ಸವ ಪ್ರಶಸ್ತಿ ರೂಪದಿಂದ ಅಂತ ಒಂದು 5,000 ಅರ್ಜಿ ಬರ್ತದೆ. ಕೆಲವೇ ಬಯಸಿದ್ದು ಬರ್ತೀವಿ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂವಿ ಕುಲಾಲ್, ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಐತು ಕುಲಾಲ್, ತಾಲೂಕು ಪಂಚಾಯತ್ ಸದಸ್ಯೆ ನಾಗವೇಣಿ ಪುತ್ರನ್, ಜೈಕರ್ ಮೂಲ್ಯ, ಪದ್ಮ ಕುಲಾಲ್, ಬಸವರಾಜ್, ನಿರಂಜನ್ ಕುಲಾಲ್, ಭೋಜ ಕುಲಾಲ್, ಕುಶಾಲ್ ಮೂಲ್ಯ, ಶಂಕರ್ ಕುಲಾಲ್, ಗಣೇಶ್ ಕುಲಾಲ್, ಗಣೇಶ್ ಅಂಬಾಗಿಲು ಪಾಲ್ಗೊಂಡಿದ್ದರು. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಕಳ ತಾಲೂಕು ಅಧ್ಯಕ್ಷ ಹರಿದಾಸ ಬಿಸಿರಾವ್ ಶಿವಪುರ ಅವರು ಉಡುಪಿ ಜಿಲ್ಲೆಯ ಜನತೆಗೆ ಶುಭಾಶಯವನ್ನು ತಿಳಿಸಿದ್ದಾರೆ. ಕನ್ನಡ ನಾಡಿನ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭ ಸಂದೇಶವನ್ನು ತಿಳಿಸಲಿಕ್ಕೆ ಸಂತೋಷಪಡ್ತೇನೆ. ಕನ್ನಡ ಭಾಷೆ ಬಹಳ ಶ್ರೀಮಂತವಾದದ್ದು. ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಈ ಭಾಷೆ ರಾಷ್ಟ್ರಕೂಟರ ದೊರೆ ನೃಪತುಂಗನ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿದ್ದುದನ್ನು ನಾವು ಕೇಳುತ್ತೇವೆ. ಕನ್ನಡ ಭಾಷೆಯ ಬೆಳವಣಿಗೆ ಕುಂಠಿತವಾಗಲಿಕ್ಕೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ವಿಧದಲ್ಲಿ ಕಾರಣರಾಗಿದ್ದಾರೆ. ಒಂದು ಭಾಷೆ ಅಂದರೆ ಅದೊಂದು ಸಮಾಜದ ಸಂಸ್ಕೃತಿಯನ್ನು ಅದು ಪ್ರತಿಬಿಂಬಿಸುತ್ತದೆ, ಅದರ ಸೊಗಡನ್ನು ಅಭಿವೃದ್ಧಿಗೊಳಿಸುತ್ತದೆ. ಕನ್ನಡದ ಬಹುತೇಕ ಕವಿಗಳೆಲ್ಲರೂ ಕೂಡ ಆಂಗ್ಲ ಭಾಷೆಯಲ್ಲಿ ಪರಿಣಿತರಾದವರೇ. ಕುವೆಂಪುರವರು ಇರ್ಬೋದು, ತೀನಂ ಶ್ರೀ ಇರೋರು, BM ಶ್ರೀ ಇರ್ಬೋದು. ಆದರೂ ಕೂಡ ಅವರೆಲ್ಲೂ ಕೂಡ ಆಂಗ್ಲ ಭಾಷೆಯನ್ನು ಕಲಿತಿದ್ದರೂ ಕೂಡ ಹೆಚ್ಚು ಒಲವು ತೋರಿದ್ದು ಕನ್ನಡದ ಕಡೆಗೆ. ಯಾಕೆ ಕೇಳಿದರೆ ಅದು ಕನ್ನಡ ಅವರ ಮಾತೃಭಾಷೆಯಾಗಿತ್ತು. ಆ ಕನ್ನಡದ ಒಂದು ತನ ಅನ್ನುವಂಥದ್ದು ಅವರಲ್ಲಿ ರಕ್ತಗತವಾಗಿತ್ತು. ಇಂಗ್ಲೀಷ್ನಲ್ಲಾದರೆ ಆಂಟಿ, ಅಂಕಲ್, ಡ್ಯಾಡಿ, ಮಮ್ಮಿ ಇಷ್ಟೇ ಆದರೆ ಕನ್ನಡದಲ್ಲಿ ಹಾಗಲ್ಲ. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಅಬಜ್ಜಿ, ಚಿಕ್ಕಮ್ಮ, ದೊಡ್ಡಮ್ಮ, ಸಣ್ಣಮ್ಮ, ಹೀಗೆ. ಇದೆಲ್ಲ ಏನು ಸೂಚಿಸ್ತದೆ ಕೇಳಿದರೆ ವ್ಯಕ್ತಿಯ ಒಂದು ವಿಶಾಲತೆಯನ್ನು, ಅಷ್ಟು ಜನರ ಹತ್ರ ಒಂದು ನೇರ ಸಂಪರ್ಕತೆಯನ್ನು ತೋರಿಸ್ತದೆ. ಮಾತ್ರ ಅಲ್ಲದೆ ಆ ಒಂದು ಭಾಷೆಯ ಸಿರಿವಂತಿಕೆಯನ್ನು ತೋರಿಸ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಇವತ್ತು ಏನಾದರೂ ಕನ್ನಡ ಉಳಿದದಿದ್ದರೆ, ಇದು ನನ್ನ ಮಾತಲ್ಲ, ವಿಚಾರವಂತರ ಮಾತು, ಅದು ಹಳ್ಳಿಯ ಅನಕ್ಷರಸ್ಥರಿಂದ. ಅವ ಇವತ್ತು ಕನ್ನಡವನ್ನು ಚೆನ್ನಾಗಿ ಮಾತನಾಡ್ತಾನೆ. ಕನ್ನಡ ಹೆಚ್ಚು ಹೇರಳ ಪದಗಳು ಅವನಲ್ಲಿದೆ. ಇದನ್ನು ನಮ್ಮಂಥ ವಿದ್ಯಾವಂತರು ಗಮನಿಸಬೇಕು. ನಾವು ಇಂಗ್ಲೀಷನ್ನು ದ್ವೇಷಿಸಬೇಕು ಅಂತ ನಾನು ಹೇಳುವುದಿಲ್ಲ, ಅಥವಾ ಅನ್ಯ ಭಾಷೆ ಬಗ್ಗೆ ನಮಗೆ ತಿರಸ್ಕಾರ ಬೇಕು ಅಂತ ಹೇಳುವುದಿಲ್ಲ. ಅನ್ಯ ಭಾಷೆ ಬಗ್ಗೆ ಎಲ್ಲ ಗೌರವ ಬೇಕು, ನಮ್ಮ ಭಾಷೆ ಬಗ್ಗೆ ಹೆಚ್ಚು ಒಲವು ಬೇಕು. ಹಾಗಿದ್ದಲ್ಲಿ ಕನ್ನಡ ಖಂಡಿತ ಉಳಿತದೆ. ಮತ್ತು ಕನ್ನಡ ಅಳಿತದೆ, ಕನ್ನಡ ನಾಶವಾಗ್ತದೆ ಅನ್ನತಕ್ಕಂಥ ಒಂದು ಕೂಗಿ ನಾನು ಒಪ್ಪುವುದಿಲ್ಲ. ಯಾವುದೇ ಒಂದು ಭಾಷೆ ಯಾವ ಕಾಲದಲ್ಲಿ ಅದು ನಾಶವಾಗುವುದಿಲ್ಲ. ಯಾವುದೋ ಒಂದು ಕ್ಷೀಣವಾಗ್ಬೋದು, ಯಾವುದೋ ಒಂದು ಕಡೆಯಲ್ಲಿ ಉಳ್ಕೊಂಡದು ಪುನಃ ಬೆಳೆದು ಬರ್ತದೆ. ಇಲ್ಲದಿದ್ದರೆ ಕನ್ನಡ ಭಾಷೆ ಈಗ 2500 ವರ್ಷಗಳ ಇತಿಹಾಸದಲ್ಲಿ ಅದು ಉಳ್ಕೊಂಡಿದೆ. ಇವತ್ತು ಕೂಡ ಅನೇಕ ವಿದ್ಯಾರ್ಥಿಗಳು, ಕನ್ನಡದ ಕವಿಗಳಿದ್ದಾರೆ, ಲೇಖಕರಿದ್ದಾರೆ, ಮೂಡಿ ಬರ್ತಾ ಇದ್ದಾರೆ. ಯಾರೋ ಒಂದು ಪ್ರೇರಣೆಯೂ ಅಲ್ಲ, ಸ್ಫೂರ್ತಿಯೂ ಅಲ್ಲ ಅವರಿಗೆ. ಹಾಗಾಗಿ ಭಾಷೆ ಸಾಯಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಸಾಯುವತಕ್ಕಂಥ ಈ ಸ್ಥಿತಿಯಲ್ಲಿ
ಇದನ್ನೇ ಕುವೆಂಪು ಹೇಳ್ತಾರೆ, ಸತ್ತಂತಿಯರನ್ನು ಬಡಿದೆಚ್ಚರಿಸು. ಈಗ ಆಗಬೇಕಾದ ಕೆಲಸ ಏನು ಕೇಳಿದರೆ, ಕನ್ನಡದ ಬಗ್ಗೆ ಆಸಕ್ತಿ ಇರುವವರು, ಕನ್ನಡಾಸಕ್ತಿ ಸರ್ಕಾರ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆಗಳು ಮಾಡಬೇಕಾದದ್ದು, ಈ ಕನ್ನಡ ಭಾಷೆ ಸಾಯಲಿಲ್ಲ, ಸತ್ತಂತೆ ಇದೆ. ಈಗ ಒಂದು ಜಾಗೃತಿ, ಅವೇರ್ನೆಸ್ ಮೂಡಿಸಬೇಕಾಗಿದೆ. ನಾವು ಸತ್ತಂತಿಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತ ಏನು ಕುವೆಂಪು ಹೇಳಿದ್ದಾರೆ, ಅದು 100ಕ್ಕೆ 100 ಸತ್ಯ. ಹಾಗಾಗಿ ಕನ್ನಡಿಗರಾದಂಥ ನಾವು ಈ ಒಂದು ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ದೀಕ್ಷೆ ಮಾಡಬೇಕಾದ್ದು ಏನು ಕೇಳಿದರೆ, ನನ್ನ ವ್ಯಾಪ್ತಿಯಲ್ಲಿ ಅವರವರ ಒಂದು ಮಟ್ಟದಲ್ಲಿ ಎಷ್ಟು ಪರಿಶುದ್ಧವಾದ ಕನ್ನಡವನ್ನು ಮಾತನಾಡಿ ಆ ಕನ್ನಡವನ್ನು ಉಳಿಸ್ಲಿಕ್ಕಾಗ್ತದೆ, ಅದಕ್ಕೆ ಅವರೊಂದು ಮನಸ್ಸು ಮಾಡಬೇಕು. ಹಾಗಾಗಿ ಒಮ್ಮೆ ಈ ಮನಸ್ಸಿಗೆ ನಾವು ಸೂಚನೆ ಕೊಟ್ಟರೆ ಅದು ಖಂಡಿತ ಕಾರ್ಯರೂಪಕ್ಕೆ ಬರ್ತದೆ ಅನ್ನುವಂಥ ವಿಶ್ವಾಸ ನನ್ನದು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿಗೆ ಹೆಬ್ರಿ ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ಹೆಬ್ರಿ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಗಣೇಶ್ ಪ್ರಸಾದ್. ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ನಮ್ಮಲ್ಲಿ ಫಿಲಿಪ್ಸ್, ಕ್ರಾಂಪ್ಟನ್ ಗ್ರೇವ್ಸ್, ಖೈತನ್, ಓಸ್ರಾಮ್, ವಿಪ್ರೋ, ಓರಿಯಂಟ್, ಸಿಎಫ್ಎಲ್ ಲೈಟ್ಸ್, ಝೂಮಾ ಲೈಟ್ಸ್, ಫ್ಯಾನ್ಸಿ ವಾಲ್ ಲೈಟ್ಸ್, ಗೇಟ್ ಲೈಟ್ಸ್, ಸೀಲಿಂಗ್ ಲೈಟ್ಸ್, ಔಟ್ಡೋರ್ ಪಿಕ್ಚರ್ಸ್, ಸ್ಟ್ರೀಟ್ ಲೈಟ್ಸ್, ಅಪ್ಲಿಯನ್ಸಸ್, autumn fans, all types of fans, iron box, water heater, spot lights ಇತ್ಯಾದಿಗಳು ಡಿಸ್ಕೌಂಟ್ ದರದಲ್ಲಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ, ಸಂಪರ್ಕಿಸಿ. ಲೈಟಿಂಗ್ ಪಾಯಿಂಟ್, SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 0858230481, ಮೊಬೈಲ್ 9481752720. ಜಿಲ್ಲೆಯ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭ ಕೋರುವವರು ಜಯ ಕರ್ನಾಟಕ, ಶ್ರೀಮಾನ್ ಮುತ್ತಪ್ಪರಯ್ಯವರ ಜನಪರ ಸಂಘಟನೆ. ಉಡುಪಿ ಜಿಲ್ಲೆಯಲ್ಲಿ ಜನನಿ ದಿವಾಕರ್ ಶೆಟ್ಟಿಯವರ ಸಾಹಿತ್ಯ. ದುರ್ಬಲರ ಆಶಾಕಿರಣ, ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದನೆ, ಜನವಿರೋಧಿ ನೀತಿಗೆ ಪ್ರತಿಭಟನೆ, ಸಮಾಜಮುಖಿ ಅಭಿವೃದ್ಧಿಗೆ ಸೂಕ್ತ ವೇದಿಕೆ ಜಯ ಕರ್ನಾಟಕ. ಬನ್ನಿ, ಜಯ ಕರ್ನಾಟಕವನ್ನು ಸೇರಿ ನೊಂದವರಿಗೆ ಸಹಾಯ ಹಸ್ತವನ್ನು ಚಾಚೋಣ. ಜಯ ಕರ್ನಾಟಕ, ಉಡುಪಿ ಜಿಲ್ಲೆ.